ವಕ್ಫ್ ಹಗರಣ ಆಫರ್ ಕೋಲಾಹಲ 2.30 ಲಕ್ಷ ಕೋಟಿ ಅಪ್ಪಾಜಿ ಹೆಸರು ಯಾಕೆ? ಕಾಂಗ್ರೆಸ್ಗೆ ತಿರುಗುಬಾಣ, ಬಿಜೆಪಿಗೆ ಅಸ್ತ್ರಾನ. ಇದು ಆಫರ್ ಪಾಲಿಟಿಕ್ಸ್, ಅಲ್ಲೋಲ ಕಲ್ಲೋಲದ ಸುದ್ದಿ. ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಾಗೇನೆ ಬಿಜೆಪಿ ನಡುವೆ ವಕ್ಫ್ ಆಫರ್ ವಿಷಯವಾಗಿ ವಾಕ್ ಸಮರ ತಾರಕಕ್ಕೇರ್ತಾ ಇದೆ. ಮಾಣಿಪಾಡಿಯೂ ಯೂ ಟರ್ನ್ ಹೊಡೆದಿದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ ಕಂಗಾಲಾಗಿದೆ. ಸಮರ್ಥನೆಯ ಆತುರದಲ್ಲಿ ವಕ್ಫ್ ವಿಚಾರದಲ್ಲಿ ಎಡವಿದ್ದು ಯಾವ ಪಕ್ಷದವರು? ಈ ವಕ್ಫ್ ವಿಷಯವನ್ನ ಮುಂದಿಟ್ಕೊಂಡು ಆಡಳಿತ ಪಕ್ಷದ ಮೇಲೆ ಮುಗಿಬೀಳಬೇಕು ಅಂತ ಬಿಜೆಪಿ ಸದನದಲ್ಲಿ ರೆಡಿ ಆಗಿತ್ತು. ಆದರೆ ಮಾಣಿಪಾಡಿ ಸ್ಟೇಟ್ಮೆಂಟ್ ಇಂದ ಒಂದು ಅಸ್ತ್ರ ಸಿಕ್ತು ಅಂತ ಹೇಳಿ ಕಾಂಗ್ರೆಸ್ ಅವರು ತಯಾರಿ ಮಾಡ್ಕೊಂಡ್ಬಿಟ್ರು. ತರಾತುರಿಯಲ್ಲಿ ಹೇಳಿಕೆಗಳನ್ನ ಕೊಡೋಕೆ ಶುರು ಮಾಡಿಬಿಟ್ರು. ಸಿದ್ದರಾಮಯ್ಯ ಅವರು ಕೂಡ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ರು. ಆದ್ರೆ ಹಿಟ್ ಅಂಡ್ ರನ್ ಆಯ್ತಾ ಈ ಕೇಸಲ್ಲಿ ಅಂತ ಹೇಳಿ ಬಿಜೆಪಿ ಅವರು ಪ್ರತ್ಯಾರೋಪ ಮಾಡಕ್ ಶುರು ಮಾಡಿದ್ರು. ಮಾಣಿಪಾಡಿ ಅವರು ಯೂ ಟರ್ನ್ ಹೊಡೆದ್ರು ಅವ್ರ ಸ್ಟೇಟ್ಮೆಂಟ್ ಮುಖಾಂತರ. ವಿಜೇಂದ್ರ 150 ಕೋಟಿ ಆಫರ್ ಅಂತ ಹೇಳಿ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ. ಮಾಣಿಪಾಡಿ ಕೊಡೋಕೆ ಹೊರಟಿದ್ರು ಅಂತ ಹೇಳಿ ಮಾಣಿಪಾಡಿ ಅವರ ಹಳೆ ಹೇಳಿಕೆಗಳನ್ನ ಉಲ್ಲೇಖ ಮಾಡಿ ಕಾಂಗ್ರೆಸ್ ವಿಜೇಂದ್ರ ಮೇಲೆ ಗಂಭೀರ ಆರೋಪ ಮಾಡುತ್ತೆ. ನಾನು ಹಾಗೆ ಹೇಳೇ ಇಲ್ಲ ಅಂತ ಹೇಳಿ ಮಾಣಿಪಾಡಿ ಅವರೀಗ ಹೇಳ್ತಾ ಇದ್ದಾರೆ. ಆಫರ್ ಕೊಟ್ಟಿದ್ದು ಕಾಂಗ್ರೆಸ್ ಅವರೇ, ವಿಜೇಂದ್ರ ಕೊಟ್ಟಿಲ್ಲ. ಸೀನಿಯರ್ ಖರ್ಗೆಯನ್ನ ಇದೀಗ ಮಾಣಿಪಾಡಿ ಟಾರ್ಗೆಟ್ ಮಾಡಿದ್ದಾರೆ. ಬಿಜೆಪಿಗೆ ಈಗ ಪ್ರಬಲವಾದಂತ ಅಸ್ತ್ರ ಸಿಕ್ತು. ಕಾಂಗ್ರೆಸ್ಗೆ ಈ ವಿಷಯವಾಗಿ ಹೊಸ ಆತಂಕ ಶುರುವಾಗಿದೆ, ಟೆನ್ಷನ್ಗೆ ಕಾರಣವಾಗಿದೆ. ಈ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಅವರು ಮಾಣಿಪಾಡಿ ಅವರ ಹಳೆಯ ಸ್ಟೇಟ್ಮೆಂಟ್ ಅನ್ನ ಮತ್ತೆ ಪ್ಲೇ ಮಾಡೋ ಮುಖಾಂತರ ನೋಡಿ ಹಿಂಗ್ ಅಂದಿದ್ರು, ಇದೇ ಸ್ಟೇಟ್ಮೆಂಟ್ ಅನ್ನ ಇಟ್ಕೊಂಡೆ ಅವ್ರ ಹೇಳಿಕೆ ಮೇಲೆನೆ ನಾವು ಪ್ರತಿಕ್ರಿಯೆಗಳನ್ನ ಕೊಟ್ಟಿದ್ದು, ಇಲ್ಲಿ ಯಾರು ಹಿಟ್ ಅಂಡ್ ರನ್ ಅನ್ನ ಮಾಡಿಲ್ಲ ಅಂತ ಸ್ಪಷ್ಟನೆ ಕೊಡುವಂತ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಈ ವಿಷಯವನ್ನ ಬಿಜೆಪಿ ಬಿಡ್ತಾ ಇಲ್ಲ. ಹಾಗಾಗಿ ಮಾಣಿಪಾಡಿ ಅವರ ಸ್ಟೇಟ್ಮೆಂಟ್ ಮುಖಾಂತರ ಎಡವಟ್ಟನ್ನ ಮಾಡ್ಕೊಂಡಿದ್ದು ಯಾರು, ತರಾತುರಿಯಲ್ಲಿ ಸ್ಟೇಟ್ಮೆಂಟ್ಗಳನ್ನ ಯಾಕೆ ಕೊಡೋಕ್ ಹೋದ್ರು ಅಂತ ಹೇಳಿ ಸಹಜವಾಗಿ ಈಗ ಚರ್ಚೆಗಳು ನಡೀತಾ ಇದೆ. ಇನ್ನು ಅಲ್ಪಸಂಖ್ಯಾತರ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪಾಡಿ ಏನೆಲ್ಲ ಆರೋಪ ಮಾಡಿದ್ರು ಒಮ್ಮೆ ಕೇಳೋಣ. ವಿಜೇಂದ್ರ ತಾರೀಕು ಮಾತಾ ಇದ್ದಾವೆ, ನಾನು ಮನೆಗೆ ಬಂದಿಲ್ಲ, 150 ಕೋಟಿ ಕೊಟ್ಟಿಲ್ಲ ಅಂತೇಳಿ. ಈಗ ಕೂಡ ಅವ್ರು ತೋರಿಸುವ ಟಿ ವಿಯಲ್ಲಿ ಅವ್ರು ಕೊಡಿಸುವ ವೀಡಿಯೋದಲ್ಲಿ 150 ಕೋಟಿ ವಿಷಯನೇ ಇಲ್ಲ. ಮೌನ ಬಿಟ್ಕೊಂಡ್ರು. ಅವ್ರು ನಿಮಗೆ ಭಾಳಷ್ಟು ನೀವೊಂದು ಸಂಖ್ಯೆ ಹೇಳಿದರೆ ಭಾಳಷ್ಟು ನಿಮಗೆ ದುಡ್ಡು ಸಿಗುತ್ತೆ ಅಂತ ಹೇಳಿದ್ರು ಅವರು. ನಾನು ಆಗ ಅವರ ಮೇಲೆ ತಗೊಂಡು ನೀವು ಅವ್ರೊಟ್ಟಿಗೆ ಸೇರಿದ್ರೆ ಅಂತೇಳಿ ಅವರು ಕೂಡ ಬೈದಿದ್ದಾರೆ. ನಾನು ಗಟ್ಟಿಯಾಗಿ ನಿಲ್ತೇನೆ ಇರುವ ಅಂತೇಳಿ. ಅದಾದ ತಕ್ಷಣವೇ ಯಡಿಯೂರಪ್ಪನವರು ಈ ಒಂದು ಇನ್ಸಿಡೆಂಟ್ ಆದ ತಕ್ಷಣವೇ ಯಡಿಯೂರಪ್ಪನವರು ನನ್ನ ವರದಿಯನ್ನು ಸದನದಲ್ಲಿ ಮಂಡನೆ ಮಾಡಿದರು. ನೀವು ಕಳ್ಳರಲ್ವಾ, ನಿಮ್ಗದು ಆದರೆ ನಿಮ್ಗೆ ಗೊತ್ತುಂಟು, ನಿಮ್ಮ ಪಿತ್ತಳೆ ಹೊರಗೆ ಬೀಳುತ್ತೆ ಅಂತೇಳಿ. ನಿಮ್ಮ ಅಪ್ಪಾಜಿ ಕೂಡ ಇಲ್ವಾ ಅದರಲ್ಲಿ? ಏಷ್ಯಾ ಮಾಲ್ ಯಾರ್ದು ಸ್ವಾಮಿ? ಯಾರು ಬೇರೆ ಹೆಸರಿ ಮಾಡಿಕೊಂಡದ್ದು ಏಷ್ಯಾ ಮಾಲ್ ಗುಲ್ಬರ್ಗದ, ಬ್ಯಾಂಗ್ಳೂರಿಗೆ ಕೂಡ ಇಲ್ಲ ಅಂಥ ಮಾಲು. ಅದರ ಹಿಂದೆ ಇರುವ ಕಟ್ಟಡಗಳ, ಮನೆಗಳ, ಫ್ಲ್ಯಾಟ್ಗಳ 800 ಫ್ಲ್ಯಾಟ್ಸ್ ಹೇಳ್ತಾರೆ. ಅದರ ಯಾರ್ದು? ಇದನ್ನು ಬೇನಾಮಿ ಆಸ್ತಿ ಅಲ್ವಾ? CBI ಕೊಡಿ. ಯಾಕೆ CBI ಕೊಡಿ? ಹಿಂದೆ ಇಟ್ಟಿದ್ದೀರಾ ನೀವು? ಕೊಡಿ CBIಗೆ. ಇವರೇ ಅದು ಫೇಕ್ ಹೇಳಿಕೆ, ಫೇಕ್ ಹೇಳಲೇಬೇಕು ಇವರು. ನಾಳೆ ಅದು ಹೊರಗೆ CBIಗೆ ಹೋದರೆ ನಾಳೆಗೆ ಭಾಳಷ್ಟು ಮಂದಿ ಇವರು ಜೈಲಿಗೆ ಹೋಗಬೇಕಾಗುತ್ತೆ. ಇವರು ಅಸ್ತ್ರವಾಗಿ ಅದು ಉಪಯೋಗ ಮಾಡಿದರೆ ಈ ಅಸ್ತ್ರವೇ ಅವರಿಗೆ ಮುಳುವಾಗುವುದು ಖಂಡಿತ. ಯಾಕೆಂದರೆ ಅವರೇ ಪುನಃ ಬುಗಿಲೆಬ್ಬಿಸಿದ ಈ ವಿಷಯ ಏನು ಖಂಡಿತವಾಗಿ ಸೆಂಟ್ರಲ್ಗೆ ಹೋಗ್ತದೆ, ಸುಪ್ರೀಂ ಕೋರ್ಟಿಗೆ ಹೋಗ್ತದೆ, ಪುನಃ CBIಗೆ ಹೋಗ್ತದೆ. ಅದು ಹೊರಗೆ ಬರುತ್ತೆ. ಒಂದಲ್ಲ ಒಂದು ದಿನ ಇವರೆಲ್ಲ ಜೈಲಿಗೆ ಹೋಗುವುದು ಖಂಡಿತ. ಇವರ ಆಸ್ತಿಗಳನ್ನು ಗೌರ್ಮೆಂಟ್ ಕಸಿದುಕೊಳ್ಳುವುದು ಖಂಡಿತ. ಇದು ಅನ್ವರ್ ಮಾಣಿಪಾಡಿ ಅವರ ಹೊಸ ಸ್ಟೇಟ್ಮೆಂಟ್ಗಳು. ಹಾಗಾದ್ರೆ ಅವರ ಹಳೆ ಹೇಳಿಕೆಗಳು ಏನಾಗಿತ್ತು, ಇದರಿಂದಾದ ರಾಜಕೀಯ ವಾಕ್ಸಮರಗಳು ಹೇಗಿತ್ತು, ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟಿದ್ರು ಒಮ್ಮೆ ನೋಡೋಣ. ಮಾಣಿಪಾಡಿನ ಸ್ವತಃ ಇದರಲ್ಲಿ ಹೇಳಿದಾರಲ್ಲ ಹಿಂದೆ, ಅದು ಏನು ಯಾವ್ದು ಸರಿ ಯಾವ್ದು ತಪ್ಪು, ಅದ್ರ ಮೇಲೆ ತಾನೇ ನಾವು ರಿಯಾಕ್ಟ್ ಮಾಡಿರೋದು. ಈಗ ಇಲ್ಲ ಅಂತಂದ್ರೆ ನಾವು ರಿಯಾಕ್ಟ್ ಮಾಡಿರೋದು ಸರಿಯಾಗಿದೆ ನನ್ನ ಪ್ರಕಾರ. ಅವರು 150 ಕೋಟಿ ಆಫರ್ ಮಾಡಿದ್ರು ಅಂತ ಅವರೇ ಹೇಳಿರೋದು. ವಿಡಿಯೋ ರೆಕಾರ್ಡ್ನಲ್ಲಿ ಇದೆ, ಅವರೇ ಮಾತಾಡಿರೋದು, ಪ್ರೆಸ್ ಮೀಟಿಂಗ್ ಮಾಡಿ ಹೇಳಿರೋದು. ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಫ್ಟರ್ ಮೆನಿ ಇಯರ್ಸ್. ಏನ್ ಮಾಡ್ಬೇಕು ಅಂದ್ರೆ ನೀವ್ ಯಾಕೆ CBI ತನಿಖೆ ಮಾಡಿಸಿಲ್ಲ ಅವಾಗ? ಇವಾಗ ಬಂದು ಇಲ್ಲೆಲ್ಲ ನಾನು ಮಾಡೇ ಇಲ್ಲ ಅಂತ ಹೇಳ್ತಾ ಇರೋದು. ದಿಸ್ ಅಲಿಗೇಷನ್ ಇಸ್ ನಾಟ್ ಬೈ ದ ಕಾಂಗ್ರೆಸ್ ಪಾರ್ಟಿ. ಅನ್ವರ್ ಮಾಣಿಪಾಡಿ ಅವರು ಅಲಿಗೇಷನ್ ಸುಳ್ಳಿದ್ದಿದ್ರೆ ಇವ್ರು ಯಾಕೆ ಆಕ್ಷನ್ ತಗೊಂಡಿಲ್ಲ ಪಾರ್ಟಿಯವರು? ಒಬ್ಬ ಮುಖ್ಯಮಂತ್ರಿ ಮೇಲೆ ಮತ್ತೆ ಅವರ ಪುತ್ರದ ಮೇಲೆ ಮತ್ತೆ ರಾಜ್ಯಾಧ್ಯಕ್ಷರ ಮೇಲೆ ಆರೋಪವನ್ನ ಮಾಡಿದಾಗ ಅದು ಸುಳ್ಳಿದ್ದಿದ್ರೆ
ಇವ್ರು ಯಾಕೆ ಆಕ್ಷನ್ ತಗೊಂಡಿಲ್ಲ? ಅಕಸ್ಮಾತ್ ಅನ್ವರ್ ಮಾನ್ಪಾಡಿ ಅವ್ರು ಹೇಳೋದ್ರಲ್ಲಿ ಸುಳ್ಳಿದ್ರೆ ಪಕ್ಷದಿಂದ ಹೊರಗೆ ತೆಗೀರಿ, ಯಾರು ಬೇಡ ಅಂದಿದ್ದಾರೆ? ಮೈಸೂರಿನ ಮೂಢ ಹಗರಣ, ಇವತ್ತು ಅನ್ವರ್ ಮಾನಪ್ಪಾಡಿ ಕೊಟ್ಟಿರ್ತಕ್ಕಂಥ ವರದಿ ವಕ್ಫ್ ವಿಚಾರದಲ್ಲಿ, ಅದೇ ರೀತಿ ನನ್ನ ಮೇಲೆ ಇರ್ತಕ್ಕಂಥ 150 ಕೋಟಿಯನ್ನು ಆರೋಪ ಮಾಡಿದ್ದೀರಿ. ಇವೆಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಆಗಲಿ, ಸಿಬಿಐಗೆ ನೀವೇ ಆದೇಶ ಮಾಡಿ. ಅದನ್ನ ಬಿಟ್ಬಿಟ್ಟು ಇವತ್ತು ಇಟ್ಟಂಡ್ರನ್ ಇವತ್ತು ಯಡಿಯೂರಪ್ಪನವರ ರಾಜಕೀಯ ಮುಗಿಸ್ಬೇಕು, ನನ್ನನ್ನ ಹೇಗಾದ್ರೂ ಮಾಡಿ ಸದೆ ಬಡಿಬೇಕು. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಸುಮ್ಮನೆ ಬಿಡಿ ಎಂದು ಹೇಳಿದ್ದಾರೆ ಮಾತು. ಅದು ಹೇಳಿದ್ದಕ್ಕೆ ನಾನು ಅವರಿಗೆ ಸಿಕ್ಕಾಪಟ್ಟೆ ಬೈದು ಭಾಳ ಕೋಪಗೊಂಡಿದ್ದೆ. ನಾನು ಸತ್ಯ ಹೇಳಬೇಕಾದ್ರೆ ನನಗೆ 150 ಕೋಟಿ ಆಗಲಿ ಯಾವಾಗಲೂ ಅವರು ಕೊಡಲಿಕ್ಕೆ ಹೋಗ್ಲಿಕ್ಕೆ ಇಲ್ಲ. ಅವರು ನನಗೆ ಆಫರ್ ಕಾಂಗ್ರೆಸ್ಸಿಂದ 2012 ಇಲ್ಲಿ ತನಕ ಬರ್ತಾನೇ ಇದೆ. 3-4 ವರ್ಷದಿಂದ ಕೂಡ ಬಂದಿದ್ದಂಗೆ. ಕಾಂಗ್ರೆಸ್ನವರು 150 ಅಲ್ಲ, ಅದಕ್ಕಿಂತ ಎಷ್ಟೋ ಜಾಸ್ತಿ ಕೊಟ್ಟಿದ್ದಾರೆ ಅವರು. ಫೈನ್, ಈ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ವೆಲ್ಕಮ್ ಚಿದಾನಂದ್ ಪಟೇಲ್. ಮಧು, ನಿಮ್ಮಿಂದಲೇ ಆರಂಭ ಮಾಡೋದಾದ್ರೆ, ಅಧಿವೇಶನದಲ್ಲಿ ಪಹಣಿಯಲ್ಲಿ ವಕ್ಫ್ ಆಸ್ತಿ ಅಂತ ಏನು ನಮೂದಾಗಿತ್ತು, ಅದಕ್ಕೊಂದು ಪರಿಹಾರ ಸಿಗುತ್ತೆ, ಸ್ಪಷ್ಟನೆ ನಮಗೆ ಸಿಗುತ್ತೆ, ಒಂದು ನಿಟ್ಟುಸಿರು ಬಿಡುವಂಥ ಒಂದು ಡಿಸಿಷನ್ನ ನಮ್ಮ ಜನಪ್ರತಿನಿಧಿಗಳು ಮಾಡ್ತಾರೆ ಅಂತ ರೈತರು ಕಾಯ್ತಾ ಇದ್ದಾರೆ. ಈ ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ, ಸದನದಲ್ಲಿ ಬೇರೆಯದ್ದೇ ಚರ್ಚೆ ಆಗ್ತಿದೆ, ರೈತರಿಗೆ ಆತಂಕ ಹಾಗೆ ಮುಂದುವರಿತಾ ಇದೆ. ಇಲ್ಲಿ ಯೂಟರ್ನ್ ತಗೊಂಡಿದ್ಯಾರೋ, ಎಡವಟ್ಟುಗಳನ್ನು ಮಾಡ್ಕೊಂಡಿದ್ಯಾರೋ, ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಯಾವ ಥರ ಒಂದು ಮಾತುಕತೆಗೆ ಅಸ್ತ್ರ ಆಯಿತು? ಶರ್ಮಿತಾ, ದ ಕ್ವೈಟ್ ಐರನಿ ಆಫ್ ಪಾಲಿಟಿಕ್ಸ್ ಅಂದ್ರೇನೆ ಈ ಗಾಜಿನ ಮನೆಯಲ್ಲಿ ಕೂತ್ಕೊಂಡು ಬೇರೆಯವರು ಕಲ್ಲು ಹೊಡೆಯೋದು. ಈಗ ಎಲ್ಲರೂ ಕೂಡ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ, ಬಿಜೆಪಿಯಿಂದ ಹಿಡಿದು ಆಮ್ ಆದ್ಮಿವರೆಗೆ, ರಾಜ್ಯದಿಂದ ರಾಷ್ಟ್ರದ ನಾಯಕರುಗಳವರೆಗೆ ಎಲ್ಲರೂ ಕೂಡ. ಆದರೆ ಎಲ್ಲರೂ ಮಾತನಾಡುವಂಥದ್ದು ಪ್ರತಿಪಕ್ಷ ನಾಯಕನನ್ನು ಬೆರಳು ಮಾಡಿ. ಆದರೆ ಅವರದ್ದೇ ಪಕ್ಷಗಳಲ್ಲಿ ಎಷ್ಟೆಲ್ಲ ಒದ್ದಾಟಗಳಿವೆ ಮತ್ತು ಆರೋಪಗಳಿವೆ ಅನ್ನುವಂಥದ್ದು ಮತ್ತೊಬ್ಬ ಪಕ್ಷದ ನಾಯಕ ಮಾತನಾಡಿದಂಥ ಸಂದರ್ಭದಲ್ಲಿ ಮುನ್ನೆಲೆಗೆ ಬರುವಂಥದ್ದು, ಚರ್ಚೆಗೆ ಬರುವಂಥದ್ದು ಈ ವಕ್ಫ್ ವಿಚಾರದಲ್ಲೂ ಕೂಡ ಆಗಿರುವಂಥದ್ದು ಅಂಥದ್ದೇ. ಈಗ ಕಾಂಗ್ರೆಸ್ನವರು ಪ್ರಿಯಾಂಕ್ ಖರ್ಗೆ ಇಂಥದ್ದೊಂದು ಆರೋಪವನ್ನು ಅಥವಾ ಈ ಥರ ಮಾನಪ್ಪಾಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ವಿಡಿಯೋಗಳನ್ನ ರಿಲೀಸ್ ಮಾಡೋದಿರ್ಬೋದು ಅಥವಾ ಹೇಳಿಕೆಗಳನ್ನು ಕೊಡೋದಿರ್ಬೋದು, ಅದಕ್ಕೆ ಸಹಜವಾದ ಕಾರಣ ಇದ್ದೇ ಇದೆ. ಯಾಕಂದರೆ JPCನಲ್ಲಿ ಈ ವಿಚಾರ, ವಕ್ಫ್ ವಿಚಾರ, ನಾನು ಹೇಳ್ತಾ ಇರುವಂಥದ್ದು ಸೆಂಟ್ರಲ್ ಪಾರ್ಲಿಮೆಂಟರಿ ಕಮಿಟಿ ಇದೆ, ಅಲ್ಲಿ ವಿಚಾರ ಚರ್ಚೆ ಆದಂಥ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಅಲ್ಲಿ ಚರ್ಚೆಗೆ ಬಂದಿದ್ದಂತೆ ಖರ್ಗೆ ಅವರ ಫ್ಯಾಮಿಲಿ ಕಬ್ಜಾ ಮಾಡಿದೆ ಅನ್ನುವಂಥ ಆರೋಪಗಳು. ಬರೀ ಖರ್ಗೆ ಅವರಷ್ಟೇ ಅಲ್ಲ, ರೆಹಮಾನ್ ಖಾನ್ ಅವರು ಮತ್ತು ಇಕ್ಬಾಲ್ ಅಹಮದ್ ಸರಡಗಿ, ಹೀಗೆ ಹಲವಾರು ನಾಯಕರುಗಳನ್ನು ಉಲ್ಲೇಖ ಮಾಡಿ, ಹ್ಯಾರಿಸ್ಸು, CM ಇಬ್ರಾಹಿಂ, ಹೀಗೆ ಹಲವಾರು ನಾಯಕರುಗಳು ಮುಸ್ಲಿಮರ ಹಕ್ಕು ಮತ್ತು ಅವರ ಒಂದು ಬದ್ಧತೆಗೋಸ್ಕರ ನಾವು ರಾಜಕಾರಣವನ್ನು, ಆ ಒಂದು ಬದ್ಧತೆಯನ್ನು ಇಟ್ಕೊಂಡು ಅವರ ಹಕ್ಕು ರಕ್ಷಣೆಗೋಸ್ಕರ ನಾವು ರಾಜಕಾರಣ ಮಾಡ್ತಾ ಇದೀವಿ ಅಂತ ಏನು ಪ್ರತಿಪಾದನೆಯನ್ನು ಮಾಡ್ಕೊಂಡು ಬಂದರು, ಸಮುದಾಯದ ಹಿತರಕ್ಷಣೆ ಅಂತ, ಆ ಎಲ್ಲ ನಾಯಕರುಗಳು ಕೂಡ ನಿಮ್ಮನ್ನು ಮತ ಬ್ಯಾಂಕ್ ಆಗಷ್ಟೇ ಸೀಮಿತವಾಗಿ ನೋಡಿದ್ದಾರೆ. ನಿಮಗೆ ಸೇರಬೇಕಾದಂಥ ಎಲ್ಲ ಫಲಾನುಭವವನ್ನು ಅವರು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿರುವಂಥ ಎಕರೆಗಟ್ಟಲೆಗಳು, ಅಂದರೆ 2 ಲಕ್ಷ ಕೋಟಿಗೂ ಅಧಿಕ ಮೌಲ್ಯದ ಒಂದು ಆಸ್ತಿಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅಂದರೆ ಯಾರು ಇಷ್ಟು ವರ್ಷ ಆಡಳಿತ ಮಾಡಿದವರು ಅನ್ನೋಂಥ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಇಂತೆಲ್ಲ ದೊಡ್ಡ ನಾಯಕರುಗಳ ಹೆಸರು ಬಂದಾಗ ಸಹಜವಾಗಿ ಅಲ್ಲಿ ಅನ್ವರ್ ಮಾನಪ್ಪಾಡಿ ಅವರು ಕೊಟ್ಟಿರುವಂಥ ರಿಪೋರ್ಟಲ್ಲಿ ಆ ಅಂಶಗಳಿರೋದ್ರಿಂದ ಆ ಒಂದು ವಿಚಾರ ದೊಡ್ಡ ಗದ್ದಲ ಆಯಿತು. JPCಯಿಂದ ವಾಕೌಟ್ ಆಯಿತು ಪ್ರತಿಪಕ್ಷಗಳು. ಯಾಕಂದರೆ ಖರ್ಗೆ ಅಂದರೆ ದೊಡ್ಡ ಹೆಸರು ರಾಷ್ಟ್ರ ರಾಜಕಾರಣದಲ್ಲಿ. ಇದೆಲ್ಲದರ ಹೊರತಾಗಿ ಈಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ನಡೀತಾ ಇರ್ಬೋದು. ಆದರೆ ಖರ್ಗೆ ಅವರ ಕುಟುಂಬ ಮತ್ತು ಎಲ್ಲ ವಿಚಾರ ಪ್ರಸ್ತಾಪ ಬಂದಿರುವಂಥದ್ದು, ಧರ್ಮಸಿಂಗ್ ಎಲ್ಲವೂ ಕೂಡ ಈ ಹಿಂದೆಯಿಂದಲೇ ಬಂದಿದೆ. ಸೊ ಈಗ ಇದಕ್ಕೊಂದು ತೀವ್ರತೆ ಪಡ್ಕೊಂಡಿದೆ. ಆದರೆ ಈ ಒಂದು ವಕ್ಫ್ ಮತ್ತು ಪಂಚಮಸಾಲಿ ವಿಚಾರದಲ್ಲಿ ಸರ್ಕಾರವನ್ನು ನಾವು ಇಕ್ಕಟ್ಟಿಗೆ ಸಿಲುಕಿಸ್ತೀವಿ, ಕಟ್ ಹಾಕ್ತೀವಿ ಅಂತ ವಿಶ್ವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ಪ್ರತಿಪಕ್ಷಕ್ಕೊಂದು ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದಂತೆ ಒಂದು ಲೆಕ್ಕಾಚಾರವನ್ನು ಹಾಕಿ ಕಾಂಗ್ರೆಸ್ ವಿಜೇಂದ್ರ ಅವರ ಹೆಸರನ್ನು ಮುನ್ನೆಲೆಗೆ ತರೋದ್ರ ಮೂಲಕ ಒಂದು ಸ್ಟ್ರಾಟಜಿಯನ್ನು ಮಾಡ್ತು. ಈ ಮೂಲಕ ವಿಜೇಂದ್ರ ಅವರ ವಿರುದ್ಧ ಪಕ್ಷದಲ್ಲಿ ಅಸಮಾಧಾನ ಇದೆ. ವಿಜೇಂದ್ರ ಅವರ ವಿರುದ್ಧ ಇದೇ ವಕ್ಫ್ ವಿಚಾರದಲ್ಲಿ ಒಳಗೊಂದು ಹೊರಗೊಂದು ಅಂತ ಇದ್ದಾರೆ. ಸರಿಯಾಗಿ ಒಂದು ಸಮಗ್ರವಾಗಿ ಹೋರಾಟಕ್ಕೆ ಅವರು ಕರೆ ಕೊಡ್ತಾ ಇಲ್ಲ. ರಾಜ್ಯಾಧ್ಯಕ್ಷರಾಗಿ ಬಿಜೆಪಿಯ ರಾಷ್ಟ್ರೀಯ ಕೋರ್ ಇಶ್ಯೂ ಆಗಿರುವಂಥ ವಕ್ಫ್ ವಿಚಾರದಲ್ಲಿ ಅಷ್ಟಾಗಿ ಆಸಕ್ತಿ ಇಲ್ಲ ಅಂತ ಒಂದು ಅಸಮಾಧಾನವನ್ನು ಇರೋದು ಕಾರಣದಿಂದ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಅಡ್ಜಸ್ಟ್ಮೆಂಟ್ ಇದೆ ಅನ್ನೋ ಒಂದು ಆರೋಪ ಎಲ್ಲ ಇರೋದ್ರಿಂದ, ಸೊ ಎಲ್ಲ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರು ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಏನು ಮುಂದುವರೆದಿದ್ರು ಆ ಒಂದು ಸಿನಾರಿಯೋನ ಗಮನದಲ್ಲಿ ಇಟ್ಕೊಂಡೇ ಈ ಒಂದು ಆರೋಪವನ್ನು ಮಾಡಿದ್ದು ನೋಡಿದ್ವಿ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಅಂತ ಯಾಕೆ ಹೇಳಿದೆ ಅಂದರೆ ಅನ್ವರ್ ಮಾನಪ್ಪಾಡಿ ಅವ್ರ ವಿಚಾರವೂ ಕೂಡ ಪ್ರಸ್ತಾಪ ಆಗುತ್ತೆ, ವಿಜೇಂದ್ರ ಅವ್ರ ವಿಚಾರ ಕೂಡ ಪ್ರಸ್ತಾಪ ಆಗುತ್ತೆ. ಆದರೆ ಎಗೇನ್ ಮತ್ತೆ ಖರ್ಗೆ ಫ್ಯಾಮಿಲಿ, ಬಾಕಿ ಎಲ್ಲ ಕಾಂಗ್ರೆಸ್ ನಾಯಕರುಗಳ ವಿಚಾರ ಬರ್ತಾ ಇದೆ. ಆದರೆ ಈ ಸದನದ ಮಟ್ಟಿಗೆ, ಬೆಳಗಾವಿ ಅಧಿವೇಶನದ ಮಟ್ಟಿಗೆ ಏನೋ ಒಂದು ತೀವ್ರತೆ ಏನಿತ್ತು ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ಸಿಗೆ ಅನುಕೂಲ ಆಯಿತು. ಇವರೇ ಕಿತ್ತಾಡ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಈ ಆರೋಪಗಳ ಹಿನ್ನೆಲೆಯಲ್ಲಿ ಇವರು ಸ್ವಪಕ್ಷದ ಶಾಸಕರ ಬೆಂಬಲವನ್ನು ಪಡ್ಕೊಳ್ಳಿಕ್ಕೆ ಡಿನ್ನರ್ ಮೀಟಿಂಗನ್ನು ಮಾಡಬೇಕಾದಂಥ ಅನಿವಾರ್ಯತೆ, ಇಂಥದ್ದೊಂದು ಮೀಟಿಂಗ್ಗಳನ್ನು ಇತ್ತೀಚೆಗೆ ನೋಡಿರಲಿಲ್ಲ. ವಿಜಯೇಂದ್ರ ಅವರ ವಿರುದ್ಧ ಸಿಕ್ಕಾಬಟ್ಟೆ ಪ್ರತಿರೋಧ ಇದೆ ಅನ್ನೋ ಕಾರಣಕ್ಕೆ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಆಮೇಲೆ ಮಾತಾಡ್ತಾ ಹೋಗೋಣ. ಪಟೇಲ್, ಇಲ್ಲಿ
ಅನ್ವರ್ ಮಾಣಿಪಾಡಿ ಅವರು ಯು ಟರ್ನ್ ಹೊಡೆದ್ರು ಅಂತ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಅವರ ಹಳೆ ಸ್ಟೇಟ್ಮೆಂಟ್ಗಳನ್ನ ಪ್ರೆಸ್ ಮೀಟ್ ಮಾಡೋ ಮುಖಾಂತರ ರಿಲೀಸ್ ಮಾಡಿ ನೋಡಿ ಅವರು ಹೇಳಿದಂಥ ಸ್ಟೇಟ್ಮೆಂಟ್ ಮೇಲೆನೆ ನಾವು ಪ್ರತಿಕ್ರಿಯೆ ಕೊಡ್ತಾ ಹೋಗಿದ್ದು, ನಮ್ದೇನು ತಪ್ಪಿಲ್ಲ, ನಾವೇನು ಸೃಷ್ಟಿ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ನೆನ್ನೆ ಮಧು ಬಂಗಾರಪ್ಪ ಚೆನ್ನಾಗಿ ಹೇಳ್ತಾ ಇದ್ರು. ಇಲ್ಲಿ ವಿಜಯೇಂದ್ರ ಅವರು ರಾತ್ರೋರಾತ್ರಿ ಸ್ಟೇಟ್ಮೆಂಟ್ಗಳನ್ನ ಉಲ್ಟಾ ಮಾಡೋದ್ರಲ್ಲಿ, ಪ್ಲೇಟ್ ಚೇಂಜ್ ಮಾಡೋದ್ರಲ್ಲಿ ನಿಸ್ಸೀಮ್ರು, ನಮಗದು ಗೊತ್ತಿದೆ. ಹಾಗೆ ಈ ಕೇಸಲ್ಲೂ ಅವ್ರು ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಬೆದರಿಕೆ ಹಾಕಿದಾರೋ ಅಥವಾ ಮತ್ತೆ ಆಮಿಷ ಒಡ್ಡಿದಾರೋ, ಮಾಣಿಪಾಡಿಯಿಂದ ಏನು ಸ್ಟೇಟ್ಮೆಂಟ್ ಕೊಡಿಸ್ತಿದ್ದಾರೆ ಅದಕ್ಕೆ ಕಾರಣನೇ ವಿಜಯೇಂದ್ರ ಅಂತ. ಶರ್ಮಿತಾ ಶೆಟ್ಟಿ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಾಗೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ BS ಯಡಿಯೂರಪ್ಪನವರು ಏನೋ ಒಂದು ಸಮಿತಿಯನ್ನು ನೇಮಕ ಮಾಡಿದ್ರು ಅನ್ವರ್ ಮಾಣಿಪಾಡಿ ನೇತೃತ್ವದಲ್ಲಿ. ಅವರ ಸಮಿತಿ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಸುಮಾರು 27,000 ಎಕರೆಯಷ್ಟು ವಕ್ಫ್ ಆಸ್ತಿ ಒತ್ತುವರಿಯಾಗಿದೆ ಅಂತೇಳಿ. ಅದರಲ್ಲಿ ಪ್ರಮುಖವಾಗಿ ಅಲ್ಪಸಂಖ್ಯಾತ ಸಮುದಾಯದ ದೊಡ್ಡ ದೊಡ್ಡ ನಾಯಕರೇ ಒತ್ತುವರಿ ಮಾಡಿದ್ದಾರೆ. ನಿಮಗೆ ಗೊತ್ತಿರಲಿ, ಬೆಂಗಳೂರಿನ ಪ್ರತಿಷ್ಠಿತ ಅನೇಕ ಹೋಟೆಲ್ಗಳು, ITC ವಿಂಡ್ಸರ್ ಮ್ಯಾನಿಂದ ಹಿಡಿದು ಪ್ರತಿಷ್ಠಿತ ಹೋಟೆಲ್ಗಳು, ರೆಸಾರ್ಟ್ಗಳು ಕೂಡ ಇವತ್ತು ಅದು ವಕ್ಫ್ ಆಸ್ತಿ ಆಗಿರ್ತಕ್ಕಂಥದ್ದು. ಈಗಾಗಲೇ ವಕ್ಫ್ ಆಸ್ತಿ ಸಂಬಂಧಪಟ್ಟಾಗೆ ದೇಶಾದ್ಯಂತ ಚರ್ಚೆ ನಡೀತಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ವಕ್ಫ್ ಆಸ್ತಿ ಯಾವುದದು, ಆ ಮೂಲ ಯಾವುದು, ವಕ್ಫ್ ಆಸ್ತಿ ಮೊಘಲರ್ದ, ವಕ್ಫ್ ಆಸ್ತಿಯನ್ನು ಅಂತೇಳಿ ಡಿಸೈಡ್ ಮಾಡಿದವರು ಯಾರು? ಸ್ವತಂತ್ರ ಭಾರತದಲ್ಲಿ ವಕ್ಫ್ ಆಸ್ತಿ ಅಂತೇಳಿ ತೀರ್ಮಾನ ಮಾಡಿದ ಮೇಲೆ ಮುಜರಾಯಿ ಆಸ್ತಿಯ ಲೆಕ್ಕಾಚಾರಗಳೇನಂತೇಳಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇದೀಗ ಅನ್ವರ್ ಮಾಣಿಪಾಡಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬದ ಮೇಲೆ ಕೂಡ ಆರೋಪವನ್ನು ಮಾಡಿದ್ದಾರೆ. ಆದರೆ ಪ್ರತಿಯೊಬ್ಬರಿಗ ಒಂದು ಮಾತನ್ನು ಹೇಳಿದ್ರು, ಎಲ್ಲರೂ ಕೂಡ ಗಾಜಿನ ಮನೆಯ ಒಳಗಡೆ ಇರ್ತಕ್ಕಂಥವ್ರು ಅಂತೇಳಿ. ಎಸ್, ಎಲ್ಲ ರಾಜಕಾರಣಿಗಳು ಕೂಡ ಗಾಜಿನ ಮನೆ ಒಳಗಡೆ ಇರ್ತಕ್ಕಂಥವ್ರು. ಇದೇ ಅನ್ವರ್ ಮಾಣಿಪಾಡಿಯ ಇವತ್ತಿನ ನಮ್ಮ ನ್ಯೂಸ್ 18ಗೆ ಮಾತಾಡಿರ್ತಕ್ಕಂಥ ತಾವು ಗಮನಿಸ್ಬೋದು. ಅದರಲ್ಲಿ ಹೇಳ್ತಾರೆ, ವಿಜೇಂದ್ರ ಅವರು ನನ್ನ ಮನೆಗೆ ಬಂದಿದ್ರು, ಕಾಂಗ್ರೆಸ್ನವರು 105 ಕೋಟಿ ಕೊಡ್ತಾರಂತೆ ನಿಮಗೆ ಅಂತ ಹೇಳಿದ್ರು, ನಾನು ಆಗ ಬೈದೆ ಅಂತ ಹೇಳ್ತಾರೆ. ಅಂದರೆ ಇದೇ ಅನ್ವರ್ ಮಾಣಿಪಾಡಿ ಕೆಲ ವರ್ಷಗಳ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ರು. ವಿಜೇಂದ್ರ ಅವರು ಬಂದು ನನಗೆ ಆಮಿಷ ಒಡ್ಡಿದ್ರು, ಈ ವರದಿಯನ್ನು ಇಲ್ಲಿಗೆ ಬಿಟ್ಬಿಡಿ, ಇದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡಬೇಡಿ, ಚಕಾರ ಎತ್ತಬೇಡಿ, 105 ಕೋಟಿ ನಾನು ಕೊಡಿಸ್ತೀನಿ ಅಂತ ಹೇಳಿದಂತೆ ಇದೇ ಅನ್ವರ್ ಮಾಣಿಪಾಡಿ ಅವರು ಹೇಳಿದಂಥದ್ದು. ಆ ಹೇಳಿಕೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಪ್ರಿಯಾಂಕ್ ಖರ್ಗೆ ಅವರು ಸದನದಲ್ಲಿ ಹೇಳಿದ್ರು, ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ರು, ಹೇಳಿಕೆಗಳನ್ನು ಕೊಟ್ಟರು. ವಕ್ಫ್ ವಿಚಾರದಲ್ಲಿ ಒಂದು ಕಡೆ ಕಾಂಗ್ರೆಸ್ಗೆ ಇದು ಹಿನ್ನಡೆ ಆಯಿತು. ಈ ಅನ್ವರ್ ಮಾಣಿಪಾಡಿಯವರ ಹಳೆಯ ಹೇಳಿಕೆ ಅದು ಒಂದು ಆ್ಯಂಗಲಲ್ಲಿ ಅದು ಭಾರತೀಯ ಜನತಾ ಪಕ್ಷಕ್ಕೆ ಲಾಭ ಅಂತ ಹೇಳ್ಬೋದು, ಆದರೆ ನಿಜವಾದ ಲಾಭ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ. ಇಡೀ ಇಶ್ಯೂನಲ್ಲಿ ಎಲ್ಲೊಂದು ಕಡೆ ಈಗ ಮತ್ತೆ BJP ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರಿಗೆ ಎಂಟ್ರಿ ಕೊಡೋ ಮುಖಾಂತರ, ವಿಜೇಂದ್ರ ಅವರನ್ನ ಎಂಟ್ರಿ ಕೊಡಿಸ್ಲಿಕ್ಕೆ ಹಳೆಯ ಹೇಳಿಕೆಗಳನ್ನ ಇಟ್ಕೊಂಡು ಪ್ರಿಯಾಂಕ್ ಖರ್ಗೆ ಅವರು ಸದನದಲ್ಲಿ ಹೇಳುವ ಮುಖಾಂತರ ಎಲ್ಲೊಂದು ಕಡೆ ವಕ್ಫ್ ವಿಚಾರದಲ್ಲಿ ಕಾಂಗ್ರೆಸ್ನ ಇತ್ತೀಚಿನ ನಡವಳಿಕೆಗಳು ಮತ್ತು ಅದನ್ನು ನಡೆದುಕೊಳ್ತಕ್ಕಂಥ ರೀತಿ ಬಹಳಷ್ಟು ಅನುಮಾನ ಕೆಡೆ ಮಾಡಿಕೊಡ್ತು. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ವಕ್ಫ್ ವಿಚಾರದಲ್ಲಿ ಬಹಳಷ್ಟು ನಷ್ಟ ಆಗಿತ್ತು. ಮರಳುಗಾಡಿನಲ್ಲಿ ಓಯಸಿಸ್ ಸಿಕ್ಕ ರೀತಿ ಆಯಿತು. ಅಂದರೆ ಅನ್ವರ್ ಮಾಣಿಪಾಡಿ ಅವರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ರು ವಿಜೇಂದ್ರ ಅವರ ಮೇಲೆ ಅನ್ನೋ ಮುಖಾಂತರ ಅನ್ವರ್ ಮಾಣಿಪಾಡಿ ಸ್ಟೇಟ್ಮೆಂಟನ್ನು ಸದನದಲ್ಲಿ ಮತ್ತು ಸದನದ ಹೊರಗೆ ಕೂಡ ಹೇಳುವ ಮುಖಾಂತರ ಎಲ್ಲೊಂದು ಕಡೆ ಈ ವಕ್ಫ್ ವಿಚಾರದಲ್ಲಿ ಕಾಂಗ್ರೆಸ್ನ ಅನೇಕ ನಾಯಕರುಗಳು, ಘಟಾನುಗಳಿ ಅಲ್ಪಸಂಖ್ಯಾತ ನಾಯಕರುಗಳು ಒತ್ತುವರಿ ಮಾಡಿಕೊಂಡಿದ್ರು ಕೂಡ ಇದರಲ್ಲಿ ಏನೋ ಒಂದಿದೆ, ರಾಜಕೀಯ ಇದೆ. ವಿಜೇಂದ್ರ ಅವರು ಎಲ್ಲ ಒಂದು ಕಡೆ 105 ಕೋಟಿ ಆಫರ್ ಹಿಂದೆ ಹಲವಾರು ಲೆಕ್ಕಾಚಾರ ಇದೆ ಅಂತೇಳಿ ಮಾತು ಕೂಡ ಕೇಳಿ ಬಂದಿರುವಂಥದ್ದು. ನಿಮಗೆ ಗೊತ್ತಿರ್ಬೋದು, ಸರಿ, ಅನ್ವರ್ ಮಾಣಿಪಾಡಿ ವರದಿಯನ್ನು ಕೊಟ್ಟರು, ಭಾರತೀಯ ಜನತಾ ಪಕ್ಷ ಸರ್ಕಾರ ಇತ್ತು. 2022ರಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮತ್ತೆ ಅವರು ಮನವಿಯನ್ನು ಮಾಡಿಕೊಂಡ್ರು ಮತ್ತು ಪ್ರೈಮ್ ಮಿನಿಸ್ಟರ್ಗೆ ಲೆಟರನ್ನು ಬರೆದ್ರು. ಬಸವರಾಜ ಬೊಮ್ಮಾಯಿ ಅವರು ಕೂಡ ಆ್ಯಕ್ಷನ್ ತಗೊಳ್ಳಿಲ್ಲ. ಅಂದರೆ ಎಲ್ಲರೂ ಕೂಡ ರಾಜಕಾರಣಿಗಳು ಕೆಲವು ವಿಚಾರದಲ್ಲಿ ಜಾತಿ ಧರ್ಮವನ್ನು ಮೀರಿ ಒಗ್ಗಟ್ಟಾಗ್ತಾರೆ ಅನ್ನೋದಕ್ಕೆ ಈ ವಕ್ಫ್ ಒಂದು ವರದಿ ಕೂಡ ನಮಗೆ ಕಾರಣಕರ್ತ ಆಗಿರ್ತಕ್ಕಂಥದ್ದು. ಸದ್ಯ ಈಗ ವಕ್ಫ್ ವಿಚಾರವಾಗಿ ಈಗಾಗಲೇ ಸದನದಲ್ಲಿ ಆಲ್ಮೋಸ್ಟ್ ಈಗಾಗಲೇ ಪಂಚಮ ಸಾಲಿದು ವಿಚಾರ ಚರ್ಚೆ ಮುಗಿದೋಗಿರುವಂಥದ್ದು. ಈಗ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಿರ್ತಕ್ಕಂಥದ್ದು. ವಕ್ಫ್ ವಿಚಾರ ಸಂಬಂಧಪಟ್ಟಿಗೆ ಮುಖ್ಯಮಂತ್ರಿಗಳ ಆನ್ಸರ್ ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿಗಳ ಆನ್ಸರ್ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ವಿರೋಧ ವ್ಯಕ್ತಪಡಿಸಬೇಕಂತೇಳಿ ತೀರ್ಮಾನ ಮಾಡಿರುವಂಥದ್ದು. ನಿನ್ನೆ ವಿಜೇಂದ್ರ ಅವರು ಕರೆದಿದ್ದಂಥ ಡಿನ್ನರ್ ಮೀಟಿಂಗ್ಗಳ ಅನೇಕ ಭಾರತೀಯ ಜನತಾ ಪಕ್ಷ